ಎರಡು ಇಲ್ಲ ಹಾಂ ಎಸ್ ಲೋಕಸಂಧಿ ಬಸ್ಸಲ್ಲಿ ಊರಲ್ಲಿ ಹೇಳಿ ಯಾರು 1 + 1 ಒಂದೊಂದು ಇವೆಲ್ಲ ಏನು ಎಕ್ಸಾಂಪಲ್ ನೀವು ಆಗಮ ಸಂಧಿಗೆ ಎಕ್ಸಾಂಪಲ್ ಇದೆ. ಸಂಧಿಯಾಗುವಾಗ ಯಾವುದಾದರೂ ಒಂದು ಅಕ್ಷರ ಹೊಸದಾಗಿ ಬಂದರೆ ಅದನ್ನು ಆಗಮ ಸಂಧಿ ಎನ್ನುವರು. ಎಸ್ ಸೂಪರ್. ಏನಿದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಹೇಳ್ಬೋದಾ? ನಿಧಾನ ಹೋಗ್ತಾ ಹೇಳಿ. ಫಸ್ಟ್ನೇ ಪೂರ್ಣ ವಿರಾಮ. ಹಾಂ ಇದಕ್ಕೆ ಉದಾಹರಣೆಯಲ್ಲಿ ನಮ್ಮ ಶಾಲೆ ಚಂದ, ನಮ್ಮ ಊರು ಚಂದ. ಎಕ್ಸ್ಪ್ಲೇಷನ್ ಕೊಡ್ಬೋದು? ಒಂದು 2 ಕೊಡಿ ನೋಡೋಣ. ಹೇಳಿ. ಉದಾಹರಣೆ ಆಕಾಶ, ಆಗಸ, ಗ್ರಹ, ಬರ. ಭಕ್ತಿ ಭಕ್ತಿ ಏನು ಚಟುವಟಿಕೆ ಏನಿದೆ? ಗುಣವಾಚಕಗಳನ್ನ ಹೇಳ್ತೀರಿ ಎಕ್ಸಾಂಪಲ್? ಯಾರು ಹೇಳ್ತೀರಿ? ಹಾಂ ಹೇಳಲ್ಲ. ನೀಚ ರಾವಣ ನೀಚ, ಕರಿಯ ನಾಯಿ ಕರಿಯ, ಮರಿ ಮೀನು ಮರಿ, ಸಿಹಿಯನ್ನು ಸಿಹಿ, ಕಿರಿದಾದ ಕಿರಿ, ಕೆಂಪು ಬಟ್ಟೆ ಕೆಂಪು, ಚಿಕ್ಕ ಮಗು ಮುಚ್ಚಿ. ಏನೇ ಸಜಾತಿಯ ಪದಗಳು ವಿಜಾತಿಯ ಪದಗಳು ಹೇಳ್ಬೋದಾ ಎಕ್ಸಾಂಪಲ್? ಹಾಂ ಹಾಂ ಹೇಳು. ಒಂದು ಅಕ್ಷರಕ್ಕೆ ಅದೇ ಜಾತಿ ಒತ್ತಕ್ಷರ ಬಂದರೆ ಅದನ್ನು ಸಜಾತಿಯ ಪದಗಳು. ವೆರಿ ಗುಡ್. ಒಂದು ಅಕ್ಷರಕ್ಕೆ ಬೇರೆ ಜಾತಿಯ ಒತ್ತಕ್ಷರ ಬೇರೆ ಅದನ್ನು ವಿಜಾತಿಯ ಪದಗಳು. ವೆರಿ ಗುಡ್.